ಕುಳೆ ಕಬ್ಬು ಹಳದಿ ಕ್ಯಾದಗಿ ಬಣ್ಣ ಕಾರಣ ಏನಪ್ಪ ಅಂತಂದ್ರೆ ಒಂದನೇದ್ದು ಕಬ್ಬಿಣದ ಅಂಶ ಕೊರತೆ ಅಂತಲ್ಲ, ಇದು ಐರನ್ ಡೆಫಿಷಿಯನ್ಸಿ ಅಂತ ಕರೀತಾರೆ. ಮತ್ತು ಇನ್ನು ಎರಡನೇ ಕಾರಣ ಏನಪ್ಪ ಅಂತ, ಕುಳೆ ಕಬ್ಬು ಹಳದಿ ಆಗೈತಿ, ಇದಕ್ಕೆ ಏನು ಮಾಡಬೇಕು ಎಲ್ಲರೂ ಜಾಸ್ತಿ ಕೇಳ್ತಿರೋ ಕ್ವಶನ್ ಇದ್ದಾರೆ. ಮತ್ತು ಕುಳೆ ಕಬ್ಬಿನಾಗಿದ್ದು ಸರ್ವೇ ಸಾಮಾನ್ಯ ಯಾಕಂತಂದ್ರೆ ಹಳದಿ ಆಗೋದು, ಅದಕ್ಕೆ ಕಾರಣಗಳು ಏನು ಮತ್ತು ಅದನ್ನ ಹೆಂಗೆ ತಡೆಗಟ್ಟಬೋದು ಅನ್ನೋದು ಇಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಇಲ್ಲಿ ಮುಖ್ಯವಾಗಿ ಕುಳೆ ಕಬ್ಬು ಹಳದಿ ಕ್ಯಾದಗಿ ಬಣ್ಣ ಕಾರಣ ಏನಪ್ಪ ಅಂತಂದ್ರೆ ಒಂದನೇದ್ದು ಕಬ್ಬಿಣದ ಅಂಶ ಕೊರತೆ ಅಂತಲ್ಲ, ಇದು ಐರನ್ ಡೆಫಿಷಿಯನ್ಸಿ ಅಂತ ಕರೀತಾರೆ. ಮತ್ತು ಇನ್ನು ಎರಡನೇ ಕಾರಣ ಏನಪ್ಪ ಅಂತಂದ್ರೆ ಅತಿಯಾದ ನೀರಿನ ಅಂಶ ಕಾರಣ ಇರ್ಬೋದು ರೀ. ಇದಕ್ಕೆ ಅತಿಯಾದ ನೀರಿನ ಅಂಶ ಯಾವ ಥರ ರೀ, ಕುಳೆ ಕಬ್ಬಿಗೆ ನೀರು ಜಾಸ್ತಿ ಅವಶ್ಯಕತೆ ಇರೋಂಗಿಲ್ಲ. ಏನು ನಾವು ಕಟಾವು ಮಾಡಿದ್ಮೇಲೆ ಈ ಕೋಲಿ ಸಾಫ್ ಮಾಡಿ ಒಂದು ಸಲ ಹಾಸಿರ ಮುಂದಿನ 15 ದಿನದ ಮಟ್ಟ ಕೋಲಿಗೆ ನೀರಿನ ಅವಶ್ಯಕತೆ ಇರೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡತ್ತಿರಲ್ಲ, ಈ ಥರ ನೀವೇನಾರ ರೌದಿ ಬಿಟ್ಟರೆ ಜಾಸ್ತಿ ನೀರು ಬಿಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟಿ ತಂಪು ಹಿಡ್ಕೊಂಡು ಕುಂದಿರ್ತೈತೆ. ಇಲ್ಲಿ ನೋಡತ್ತಿರಲ್ಲ, ಒಳಗೆ ಇನ್ನಾದರೂ ಹಸಿ ಐತಿ, ಮ್ಯಾಲೆ ಅಷ್ಟು ಒಣಗಿದ್ರೆ ಕಾಣ್ತಿರ್ತೈತೆ. ಅದಕ್ಕಾಗಿ ನೀರು ಜಾಸ್ತಿ ಬಿಡೋದ್ರಂತ ಈ ಥರ ಕೆಂಪಾಗಿ ಶಿಲೀಂಧ್ರ ರೋಗ ಜಾಸ್ತಿ ಅಟ್ಯಾಕ್ ಆಗತ್ತೆ ರೀ. ಇದಕ್ಕೆ ಇನ್ನೂ ಒಂದು ಏನಂದ್ರೆ ರೀ, ನಮ್ಮ ಮಂದಿಗೆ ನೀರು ಅಂದ್ರೆ ಹುಚ್ಚೋದು ಬಿಟ್ಟು ಬಿಡೋದು, ಒಟ್ಟು ಕಬ್ಬಿಗೆ ನೀರು ಬಿಡೋದು ಬಿಟ್ಟು ಬಿಡೋದು, ಸಿಕ್ಕಾಪಟ್ಟಿ ನಿಂದ್ರಿಸ್ಬಿಡೋದು, ಇದೊಂದು ಹುಚ್ಚು ಕಲ್ಪನೆ ತಲೆಯಾಗೈತೆ ರೀ. ಒಟ್ಟು ನೀರು ಬಿಡ್ಬೇಕಾ ಸಿಕ್ಕಾಪಟ್ಟಿ ಬಿಟ್ಟು ನಿಂದ್ರಿಸ್ಬಿಡೋದು. ಇದರಿಂದ ಏನಾಗತ್ತೆ ರೀ, ಬೇರುಗಳು ಜಾಸ್ತಿ ಕೊಳೆಯಾಗಿ ಸ್ಟಾರ್ಟ್ ಆಕ್ಕವು. ಇದರಿಂದ ಶಿಲೀಂಧ್ರ ರೋಗ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಇದು ಕೆಂಪಾಗ್ಬಿಡ್ತೈತೆ ರೀ. ಆಗೈತೆ ರೀ, ಎಲ್ಲ ನೀರು ಬಿಟ್ಟಿವಿ, ಕೆಂಪಾಗೈತಿ, ಕ್ಯಾದಿ ಕಲರ್ ಆಗೈತಿ. ಇವಾಗ ಏನು ಮಾಡ್ಬೇಕು ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋಣ. ಏನು ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಗಾಳಿ ಹೊಡಿಬೋದು, 2 ಸ್ಪ್ರೇ ಮಾಡ್ಬೋದು, 3ನೇದ್ದು ಗೊಬ್ಬರ ರೂಪದಾಗ ಕೊಡ್ಬೋದು ರೀ. 3 ಥರ ಮಾಡ್ಬೋದು. 3 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ. ಇದು ಒಂದೇ ದಾರಿ ಏನಪ್ಪ ಅಂತಂದ್ರೆ ಈ ಥರ ಗಾಳಿ ಹೊಡಿಬೇಕು ರೀ. ಅಂದ್ರೆ ಮಗ್ಲ ಹರಿಬೇಕು. ಮಗ್ಲ ಹರಿಯೋದ್ರಂತ ಹಳೆ ಬೇರುಗಳು ಸತ್ತಕ್ಕವು, ಹೊಸಾಗಿ ಬೇರುಗಳು ಫಾರ್ಮ್ ಆಕ್ಕವು. ಇದರಿಂದ ಶಿಲೀಂಧ್ರ ರೋಗ ಹತೋಟಿಗೆ ಬರ್ತದೆ. ಇಲ್ಲಿ ಈ ಥರ ಬೇರು ಹರಿಯೋದ್ರಂತ ಏನಾಗತ್ತೆ ಅಂದ್ರೆ ರೀ, ಬೇರುಗಳಿಗೆ ಬಿಸಿಲು ಬೀಳ್ತೈತಿ ಮತ್ತು ಬೇರುಗಳಿಗೆ ಗಾಳಿ ಆಡ್ತೈತಿ. ಈ ಬಿಸಿಲು ಗಾಳಿ ಆಡೋದ್ರಂತ ಈ ಶಿಲೀಂಧ್ರ ರೋಗಕ್ಕೆ ನೇರವಾಗಿ ಬಿಸಿಲು ಬಿಡಿತಪ್ಪ ಅಂತಂದ್ರೆ ಇದು ಹಾಳಾಗೋದಿಲ್ಲ, ಇದು ಸತ್ತು ಹೋಗತ್ತೆ. ಇದರಿಂದ ಏನಾಗತ್ತೆ ರೀ, ಈ ಕ್ಯಾದಗಿ ಬಣ್ಣನ ತಡಿಬೋದು. ಮತ್ತು ಈಗ ನಾವು ಮುಂಚೆನೇ ಹೇಳಿದಂಗೆ ಸಾಕಷ್ಟು ಬೇರೆ ವಿಧಾನಗಳು ಅದಾವೆ. ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಸ್ಪ್ರೇ ಮಾಡೋದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಮತ್ತು ಸ್ಪ್ರೇ ಮಾಡೋದು ಅಷ್ಟೇ ಅಲ್ಲದೆ ಗೊಬ್ಬರದ ರೂಪದಾಗೂ ಕೊಡ್ಬೋದು. ಗೊಬ್ಬರದ ರೂಪದಾಗ ಏನೇನು ಕೊಡಬೇಕು ಮತ್ತು ಏನನ್ನು ಸ್ಪ್ರೇ ಮಾಡ್ಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ನೋಡಿರಿ, ಇಲ್ಲಿ ಯಾವ ಥರ ಬೇರು ಹರಿತಾವೆ. ಈ ಬೇರುಗಳು ಏನಕ್ಕವ್ರಿ, ಡೈರೆಕ್ಟ್ ನೇರವಾಗಿ ಬಿಸಿಲಿಗೆ ಬೀಳ್ತಾವೆ. ನೀವು ಕೆಲವ್ರಿಗೆ ಹುಚ್ಚು ಕಲ್ಪನೆ ಐತಿ, ಬೇರು ಹರಿದ್ರೆ ಹೊಸ ಬೇರು ಚಿಗಿಯಾಕೆ ಟೈಮ್ ತೋತತಿ, ಕಬ್ಬು ಸರಿಯಾಗಿ ಹೇಳೋದಿಲ್ಲ ಅಂತೇಳಿ. ಈ ಕಲ್ಪನೆ ದೊಡ್ಡ ಹುಚ್ಚು ಕಲ್ಪನೆ ರೀ. ಈ ಹಳೆಯ ಬೇರು ಹರಿಯೋದ್ರಿಂದ ಯಾವುದೇ ರೀತಿ ಕಬ್ಬಿಗೆ ತೊಂದರೆ ಆಗೋದಿಲ್ಲ, ಇನ್ನೂ ಬದಲಾಗಿ ಅನುಕೂಲ ಆಕತ್ರಿ. ಏನು ಅನುಕೂಲಪ್ಪ ಅಂತಂದ್ರೆ ಹೊಸ ಬೇರುಗಳು ಸಿಗುತ್ತೆ, ಕಬ್ಬು ಕೊಳೆಯನ್ನು ಫಾಸ್ಟಾಗಿ ಹೇಳ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋತೈತೆ ರೀ ಕಬ್ಬು. ಇದು ಒಂದನೇದು ರೀ. ಎರಡನೇದು ಏನು ಸ್ಪ್ರೇ ಮಾಡೋ ಮುಖಾಂತರ ಅಂತ ಹೇಳಿದ್ನಿ. ಏನು ಸ್ಪ್ರೇ ಮಾಡ್ಬೇಕಂದ್ರೆ 1 ಲೀಟರ್ ನೀರಿಗೆ 5 ಗ್ರಾಮ್ ಫೆರಸ್ ಸಲ್ಫೇಟ್ ಮತ್ತು ಇದ್ರ ಜೊತೆ 1 ಗ್ರಾಮ್ ನಿಂಬೆಹಣ್ಣಿನ ರಸ ಅಥವಾ ಸಿಟ್ರಿಕ್ ಆ್ಯಸಿಡನ್ನು ನೀವು ಸ್ಪ್ರೇ ಮಾಡೋದ್ರಂತ ಇದನ್ನು ಕಂಟ್ರೋಲ್ ಮಾಡ್ಬೋದು ರೀ. ಇಲ್ಲಿ ಆ್ಯಕ್ಚುಲಿ ಫೆರಸ್ ಸಲ್ಫೇಟ್ ಅಂದರೆ ಏನಂದ್ರೆ ರೀ, ಫೆರಸ್ ಅಂದ್ರೆ ಕಬ್ಬಿಣ, ಅಂದರೆ Fe ಕಬ್ಬಿಣ, ಸತು. ಇದು ಮುಖ್ಯವಾಗಿ ಇದಕ್ಕೆ ಕಾರಣ ಏನೈತಲ್ಲ, ಸತುವಿನ ಕೊರತೆ, ಅಂದರೆ ಕಬ್ಬಿಣದ ಕೊರತೆ, ಐರನ್ ಡೆಫಿಷಿಯನ್ಸಿ ಅಂತ ಈ ಥರ ಆಗಿರೋದಂತ ಈ ಸತುವನ್ನು ಅಂದ್ರೆ ಫೆರಸ್ ಸಲ್ಫೇಟ್ ಬಳಸೋದ್ರಿಂದ ಇದನ್ನು ತಡೆಗಟ್ಬೋದು ಅಂತೇಳಿ ಹೇಳಕ್ಕೆ ಬರತ್ತೇನೆ ರೀ. ಇಲ್ಲಿ ಇದನ್ನು ಸ್ಪ್ರೇನೂ ಮಾಡ್ಬೋದು, ಇಲ್ಲಪ್ಪ ಅಂದ್ರೆ ನೀವು ಗೊಬ್ಬರದ ರೂಪ ಕೊಡ್ಬೋದು. ಗೊಬ್ಬರದ ರೂಪದಾಗ ಹೆಂಗೆ ಕೊಡ್ಬೇಕು ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತೀನಿ ನೋಡಿರಿ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ 1 ಎಕರೆಗೆ 10 kg ಫೆರಸ್ ಸಲ್ಫೇಟ್ ಇದನ್ನು ಹೆಂಡಿ ಗೊಬ್ಬರ ಜೊತೆ ರೀ, ಅಂದ್ರೆ ದನಗಳ ಸೆಗಣಿ ಇರ್ತಲ್ಲ ಇದ್ರ ಜೊತೆ ಮಿಕ್ಸ್ ಮಾಡಿ ಒಗಿಬೋದು ರೀ. ಇದರಿಂದನೂ ಕಂಟ್ರೋಲ್ ಆಗುತ್ತೆ. 1 ಎಕರೆಗೆ 10 ಕಿಲೋ ಮಟ್ಟ ರೀ. ನಿಮ್ಗೆ ತಲೆಯಾಗಿ ಬರ್ಬೋದು ರೀ, ಎಕರೆಗೆ 10 ಕಿಲೋ ಮಟ್ಟ ಹೆಂಗೆ ಕೊಡೋದು, 10 ಕಿಲೋ ಯಾಕಡೆ ಆಕೈತೆ 1 ಎಕರೆಗೆ ಅಂತೇಳಿ. ಅದಕ್ಕೆ ನಾನು ಹೇಳೇನಿ ರೀ, ಕೊಟ್ಟಿಗೆ ಗೊಬ್ಬರ ಜೊತೆ ಅಂದ್ರೆ ತಿಪ್ಪಿ ಗೊಬ್ಬರ ಏನೈತಲ್ಲ ಪೌಡ್ರ್ ರೂಪದಾಗ ಇರ್ತಲ್ಲ ಅದ್ರ ಜೊತೆ ಕೂಡಿಸಿ ಕೊಡ್ಬೋದು ರೀ. 1 ಎಕರೆಗೆ ನೀವು ಎಷ್ಟರ ಕೊಟ್ಟಿಗೆ ಗೊಬ್ಬರ ಹಾಕೋರಿ, 10 ಕಿಲೋ ಫೆರಸ್ ಸಲ್ಫೇಟ್ ಹಾಕೋರಿ. ಇದು ಯಾವುದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಸಿಂಪಲ್ಲಾಗಿ ಇನ್ನೊಂದು ದಾರಿ ಐತೆ ರೀ. ಹೆಂಗಪ್ಪ ಅಂತಂದ್ರೆ, ಹೆಂಗೂ ನಾವು ಕಬ್ಬನ್ನ ಕಟಾವು ಮಾಡಿದ ಒಂದು 30 ದಿವಸಕ್ಕೆ ಏನೈತಲ್ಲ ಯೂರಿಯಾ ಗೊಬ್ಬರ ಒಗಿತಿರ್ತೀವಿ. ಯೂರಿಯಾ ಗೊಬ್ಬರ ಜೊತೆ ಪೊಟ್ಯಾಷಿಯಮ್ ಹ್ಯೂಮೇಟ್ನ ಮಿಕ್ಸ್ ಮಾಡಿ ಒಗಿಬೋದು. ಪೊಟ್ಯಾಷಿಯಮ್ಗೆ ಇದಕ್ಕೆ ಐರನ್ ಡೆಫಿಷಿಯನ್ಸಿಗೆ ಏನು ಸಂಬಂಧಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧ ಇಲ್ಲ. ಮತ್ತು ಆದರೆ ಪೊಟ್ಯಾಷಿಯಮ್ ಹ್ಯೂಮೇಟ್ ಏನೈತಲ್ಲ ರೀ, ಇದು ಶಿಲೀಂಧ್ರ ರೋಗನ ತಡೆಗಟ್ತೈತಿ. ಅದಕ್ಕಾಗಿ ಸ್ವಲ್ಪ ಪ್ರಮಾಣದಾಗಿದ್ರೆ ಇದನ್ನು ಯೂಸ್ ಮಾಡಿಬಿಡ್ಬೋದು. ಜಾಸ್ತಿ ಇತ್ತಪ್ಪ ಅಂದ್ರೆ ಇದು ಹಿಂದೆ ಏನು ಹೇಳಿದ್ನಿಲ್ಲ, ಇದನ್ನು ಮಾಡ್ಕೊರಿ, ಏನು ತೊಂದರೆ ಇಲ್ಲ. ನಾನೇ ಹೇಳ್ದಂಗೆ ಮಾಡ್ಬೇಕಂತ ಏನೂ ಇಲ್ಲರಿ, ನಾನೇ ದೊಡ್ಡ ಶಾಣೆ ಅಂತಲ್ಲ. ಇದ್ರ ಬಗ್ಗೆ ನೀವು ನಿಮ್ಮ ಕೃಷಿ ಇಲಾಖೆ ಒಳಗಾಗಿರ್ಬೋದು ತಜ್ಞರನ್ನ ಕೇಳ್ಕೊರಿ, ಏನು ಮಾಡಬೇಕಲ್ಲ ಜಲ್ದಿ ಮಾಡಿರಿ. ಇದೇ ಥರ ಕಂಟಿನ್ಯೂ ಆದರೆ ಏನಾಗುತ್ತಪ್ಪ ಅಂತಂದ್ರೆ ಕಬ್ಬು ಬೆಳವಣಿಗೆ ಕುಂಠಿತ ಆಗತ್ತೆ, ಇದರಿಂದ ಇಳುವರಿ ಕೂಡ ಕಡಿಮೆ ಆಗತ್ತೆ ರೀ. ಇಷ್ಟ ಕಾರಣ. ನಮಸ್ಕಾರ, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.